ಸೆಕ್ರೆಟರಿ ಆದಂತಹ ಯಜ್ಞನಾರಾಯಣ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಹತ್ರ ವಿವರವನ್ನು ಪಡ್ಕೊಳ್ಳೋಣ. ಬನ್ನಿ. ನಮಸ್ತೆ. ನಮ್ಮ ಕಾರ್ಯಕ್ರಮ 21ನೇ ತಾರೀಕು ಮಧ್ಯಾಹ್ನದಿಂದನೇ ಪ್ರಾರಂಭ ಆಗುತ್ತೆ. ಆ ದಿನ ನಮ್ಮ ಸುಂದರಕಾಂಡ ಪಾರಾಯಣ ಶುರುವಾಗುತ್ತೆ. 21ರ ರಾತ್ರಿ ಮತ್ತು 22ನೇ ತಾರೀಕು ಬೆಳಗ್ಗೆವರೆಗೂ ಸುಂದರಕಾಂಡ ಪಾರಾಯಣ ಆಗುತ್ತೆ. 22ನೇ ತಾರೀಕು ಬೆಳಗ್ಗೆ 8:00ವರೆಗೆ ರಾಮತಾರಕ ಹೋಮ ನಡೆಯುತ್ತೆ. ರಾಮತಾರಕ ಹೋಮ ನಾವು 11:30ವರೆಗೆ ರಾಮತಾರಕ ಹೋಮ ಮಾಡಿ ಪೂರ್ಣಾಹುತಿ ನಡೆಯುತ್ತೆ. ಆ ನಂತರ ರಾಮತಾರಕ ಹೋಮದ ನಂತರ ಅಯೋಧ್ಯೆಯಿಂದ ನೇರ ಪ್ರಸಾರನ ಇಲ್ಲಿ ನಾವು ವೀಕ್ಷಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ. ಸಾರ್ವಜನಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಅದಾದ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 4:00ವರೆಗೆ ಒಂದು ಶೋಭಾಯಾತ್ರೆ, ಮತ್ತೊಂದಷ್ಟು ಕಾರ್ಯಕ್ರಮಗಳು. 4:00ವರೆಗೆ ಖ್ಯಾತ ವಾಗ್ಮಿ, ರಾಮಾಯಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಂಥ ವ್ಯಕ್ತಿಯಾದಂಥ ವೈ.ವಿ. ಗುಂಡೂರಾವ್ ಅವರು ನಮ್ಮ ರಾಮ ರಥೋತ್ಸವನ ಉದ್ಘಾಟನೆ ಮಾಡ್ತಾರೆ. ರಾಮ ರಥೋತ್ಸವ 4:30, 4:45 ಇಲ್ಲಿ ಹೊರಡುತ್ತೆ. ಅದರಲ್ಲಿ ಭಜನಾ ಮಂಡಳಿಗಳು, ವೇದಘೋಷಗಳು, ಅದಲ್ಲದಲ್ಲೇ ರುದ್ರ, ಚಮೆ ಇವುಗಳನ್ನೆಲ್ಲ ಪಾರಾಯಣ ಮಾಡುವಂಥವ್ರು ಎಲ್ಲರೂ ಸಾಧಾರಣ ಅದೊಂದು 350-400 ಜನದ ಒಂದು ಯಾತ್ರೆ ಹೊರಟು ನಮ್ಮ ಮಠದಿಂದ ಹೊರಟು ರಾಮಕೃಷ್ಣ ಸ್ಕ್ವೇರಿಂದ ನಂತರ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬಸವನಗುಡಿ ದೇವಸ್ಥಾನ ಬುಲ್ ಟೆಂಪಲ್ಲು, ಅಲ್ಲಿಂದ ವಾಪಸ್ಸು ನಮ್ಮ ಈ ಮಠದ ಕ್ಷೇತ್ರಕ್ಕೆ ಬರುತ್ತೆ ವಾಪಸ್ಸು. ಅದಾದ ನಂತರ ಒಂದು ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರಧಾನಿಯವರ ಆದೇಶದ ಮೇರೆಗೆ ಪ್ರತಿಯೊಂದು ಮನೆಯಲ್ಲೂ 5 ದೀಪ ಹಚ್ಚಬೇಕು ಅಂತ ಹೇಳಿದ್ದಾರೆ. ಆದರೆ ಅವತ್ತು ಇಲ್ಲಿ ತುಂಬ ಜನ ಇರೋದ್ರಿಂದ ಪ್ರತಿಯೊಬ್ಬರು 5 ದೀಪ ಹಚ್ಚಿದ್ರು ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ದೀಪೋತ್ಸವ ಕಾರ್ಯಕ್ರಮನ ನಿಮಿತ್ತಕ್ಕೆ ಇಟ್ಕೊಂಡಿದ್ದೀವಿ. ಅದು ಸಾಧಾರಣ 8 ಗಂಟೆ 8:00ವರೆಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಅದಾದ ನಂತರ ಪ್ರಸಾದ ವಿನಿಯೋಗ. ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಇದು ವಿಶ್ವವಿಖ್ಯಾತವಾದಂಥ ಒಂದು ದಿನ, ನಮ್ಮೆಲ್ಲರಿಗೂ ಸುದಿನ ಇದು. ಈ ಸುದಿನ ನಾವೆಲ್ಲರೂ ಜ್ಞಾಪಕ ಇಟ್ಕೊಳ್ಳುವಂಗೆ ನಾವು ನೆರವೇರಿಸೋಣ. ಈ ನವಮಂತ್ರಾಲಯದ ಮಂದಿರದಲ್ಲಿ ಇಲ್ಲಿವರೆಗೆ ಯಾವುದೇ ಕಾರ್ಯಕ್ರಮವೂ ಒಂದು ಜಾತಿ, ಧರ್ಮ, ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಸಾರ್ವಜನಿಕವಾದಂಥ ಕ್ಷೇತ್ರ. ಎಲ್ಲ ಜಾತಿ ಜನಾಂಗದವರೆಗೂ ಇದಕ್ಕೆ ಬರಬೇಕು, ನಮ್ಮ ಅಪೇಕ್ಷೆ ಇರುತ್ತೆ. ದಯವಿಟ್ಟು ಕಾರ್ಯಕ್ರಮನ ಸುಂದರವಾಗುವಂಗೆ ಮತ್ತು ಸಕ್ಸಸ್ ಆಗೋ ಥರ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಮಸ್ಕಾರ. ಧನ್ಯವಾದಗಳು ಯಜ್ಞನಾರಾಯಣರವರಿಗೆ. ನಾನು ಜ್ಯೋತಿಗೌಡ, ಜನಧನಿ ವಾಹಿನಿಯೊಂದಿಗೆ